ಆಲ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ತೋರಿಸ್ತೀನಿ. ಬೆಟ್ಟದ ನೆಲ್ಲಿಕಾಯಿಂದ ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಿದ್ದೀನಿ. ನಿಜವಾಗ್ಲೂ ಬೆಟ್ಟದ ನೆಲ್ಲಿಕಾಯಿ ತುಂಬ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಏನಾದರೂ ನಿಮಗೆ ಹೇರ್ ಗ್ರೋತಿಗೆ ತುಂಬ ಪ್ರಾಬ್ಲಮ್ ಆಗಿದೆ, ಇಲ್ಲ ಹೇರ್ ಫಾಲ್ ಆಗ್ತಿದ್ರೆ ದಿನ ನೀವು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ, ಇಲ್ಲಾಂದರೆ ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ. ಆಮೇಲೆ ಡ್ಯಾಂಡ್ರಫ್ ಇದ್ರೂ ಕೂಡ ನಿಮಗೆ ತುಂಬ ರೆಡ್ಯೂಸ್ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು 4 ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, 1-2 ಇಂಚಷ್ಟು ಶುಂಠಿ, ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟೂ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣು ಗ್ರೈಂಡ್ ಮಾಡ್ಕೊಳ್ಳಿ. ಏನಂದರೆ ನಾವು ಇಬ್ಬರು ಇರೋದ್ರಿಂದ ನಾನು 4 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಅಂದರೆ ಹೆಂಗೆ ಅಂದರೆ 1 ಗ್ಲಾಸಿಗೆ 2 ಬೆಟ್ಟದ ನೆಲ್ಲಿಕಾಯಿ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಬೆಟ್ಟದ ನೆಲ್ಲಿಕಾಯಿ ಅದಾದಮೇಲೆ ಸ್ವಲ್ಪ ಮೆಣಸಿನ ಪುಡಿ, ಪುದೀನ, ಅದಾದಮೇಲೆ ಸ್ವಲ್ಪ ಶುಂಠಿ ಇಷ್ಟೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಏನಂದರೆ ನಾವು ಇಬ್ಬರಿದ್ದೀವಿ ಅಲ್ವಾ, ಅದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ನೀವು ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಏನು ಅಂದರೆ ನೀವು ಇಲ್ಲಿ ನಿಂಬೆಹಣ್ಣು ಹುಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಯಾಕೆ ಅಂದರೆ ನಾನು ಆ್ಯಡ್ ಮಾಡಿಲ್ಲ ಅಂದರೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ತುಂಬ ಹುಳಿ ಇರುತ್ತೆ, ಹೊಡೆಯುತ್ತೆ ಅಲ್ವಾ. ನಿಂಬೆಹಣ್ಣು ಹುಳಿ ಹಾಕಿದ್ರೆ ತುಂಬ ಹುಳಿ ಆಗಿಬಿಡುತ್ತೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಹಾಗೆ ಮಾಡ್ಕೋತಿದ್ದೀನಿ. ಇವಾಗ ನುಣ್ಣು ಗ್ರೈಂಡ್ ಮಾಡಿದಾದಮೇಲೆ ಗ್ಲಾಸ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ಏನು ಗೊತ್ತಾ, ನೀವು ಸೋಸ್ಕೊಳ್ಳಬೋದು, ಹಾಗೇನೂ ಕುಡಿಬೋದು. ನಾನೇನು ಸೋಸಿಲ್ಲ, ಹಾಗೆ ಕುಡಿದ್ರೆ ಸ್ವಲ್ಪ ಜಾಸ್ತಿ ಏರ್ ಫಾಲ್ ಆಗ್ತಿತ್ತು ನನಗೆ, ಪುಟ್ಟಾಗಿ ಇಬ್ರೂ. ಅದಕ್ಕೆ ನಾವು ಹಾಗೆ ತೊಗೊಳ್ತೀವಿ. ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಕುಡಿಯೋರಿಗೆ, ಆದರೂ ನಿಮ್ಮ ಡೈಲಿ ಲೈಫ್ಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಹೆಲ್ತಿ ಇದು. ಹಾಗೆ ಅದಕ್ಕೆ ನಮಗೂ ತುಂಬ ಕಷ್ಟ ಆಯ್ತಿತ್ತು, ಆದರೂ ನಾವು ಕುಡಿದ್ವಿ ಇಬ್ರೂ. ಯಾಕೆಂದರೆ ನಾವಿಬ್ರಿಗೂ ತುಂಬ ಹೇರ್ ಫಾಲ್ ಆಗ್ತಿತ್ತು. ಟ್ರಸ್ಟ್ ಮೀ, ನಿಜವಾಗ್ಲೂ ಈ ಥರ ನೀವು ಬೆಳಿಗ್ಗೆ ಎದ್ದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನೀವು ಹೆಲ್ತಿ ಆ್ಯಂಡ್ ಫಿಟ್ಟಾಗಿರ್ತೀರ. ಮೈಂಡೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಇನ್ನು ನಾನು ಇವಾಗ ಪುಟ್ಟಾಗೆ ಕೊಡ್ತಿದ್ದೆ ಡಿಟಾಕ್ಸ್ ಡ್ರಿಂಕ್ನ. ಅವರು ಯಾವ ಥರ ರಿಯಾಕ್ಷನ್ ಕೊಟ್ಟರು ಅಂದರೆ, ನಾನು ನಿಮಗೆ ಹಾಕ್ತೀನಿ ಇವಾಗ ಅವ್ರು ಯಾವ ರೀತಿ ರಿಯಾಕ್ಷನ್ ಕೊಟ್ಟರು ಅಂತ. ನೋಡಿ, ಪಾಂಡಾಗೂ ಕುಡ್ಸೋಕೆ ಹೋಯ್ತಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ನೋಡಿ, ಅವ್ನು ನೋಡಿದ್ರೆ ಅವ್ರ ಮೇಲೆ ಹತ್ತಿ ನಿಂತಿರ್ತಾನೆ ಯಾವಾಗ್ಲೂ ಅಲ್ವಾ, ಅದಕ್ಕೆ ಅವರಿಗೆ ಕುಡ್ಸೋಕ್ಕೆ ಅಂತ ಹೋಗ್ತಿದ್ದಾನೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ಬಿಡು, ಗಡ 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 ಅಂತ ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ಬೇಕು. ತಲೆ ಕೂದಲು ಇದಾಯ್ತದೆ, ಗ್ರೋತ್ ಆಯ್ತದೆ, ಕುಡಿ ಬೇಗ ಬೇಗ. ಕಣ್ಣು ಶಿವ ಕಬಡಪ್ಪ ಕಬಡಪ್ಪ ಕಣ್ಣು ಮುಚ್ಕ ಗಡ ಗಡ ಅಂತ ಕುಡಿದ್ಬಿಟ್ರೆ ಸರಿ ಹೋಯ್ತದೆ, ಇಲ್ಲಾಂದ್ರೆ ನಿಜವಾಗ್ಲೂ ಕುಡಿಯೋಕ್ಕಾಗಲ್ಲ. ನೋಡಿದ್ರಲ್ಲ ಪುಟ್ಟನ ರಿಯಾಕ್ಷನ್ ಹೇಗಿತ್ತು ಅಂದರೆ, ಪುಟ್ಟ ಫಸ್ಟ್ ಟೈಮ್ ಕುಡ್ದಿರೋದಲ್ವ, ಅಂದರೆ ಬೆಟ್ಟದ ನೆಲ್ಲಿಕಾಯಿನ ತಿಂತಾರೆ ಅವರು. ಅಂದರೆ ಹಾಗೆ ಸುಮ್ಮನೆ, ಅದೂ ಅಷ್ಟೇ 1 ಗಂಟೆ ತಿಂತಾರೆ. ಅದಕ್ಕೆ ನಾನು ಜ್ಯೂಸ್ ಮಾಡಿ ಕೊಟ್ಟೆ ಅಲ್ವಾ, ಆದರೂ ಪಾಪ ಅವ್ರಿಗೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ನಾನು ಸ್ವಲ್ಪ ರೇಗಿದೆ, ಕುಡಿ ಪುಟ ಅಂತ. ರೇಗಿದ್ರೇ ಕುಡಿಯೋದು, ಇಲ್ಲ ಬೇಡ ಬಿಡು ಅಂದರೆ ಉಯ್ದೇ ಬಿಡ್ತಾರೆ ಅವರು. ಸ್ವಲ್ಪ ರೇಗಿದ್ರೆ ಕುಡಿತಾರೆ ಬೈಯಕ್ಕಾದ್ರೂ ಅಂದ್ಬಿಟ್ಟು ರೇಗಿದೆ. ಅದಾಗಿದ್ದಾದಮೇಲೆ ಅವರು ಜ್ಯೂಸ್ ಎಲ್ಲ ಕುಡ್ದಿದ್ದಾದಮೇಲೆ ನಾನು ಸ್ವಲ್ಪ ಇವತ್ತು ಚಿತ್ರಾನ್ನ ಮಾಡಿದೆ. ಅವರಿಗೆ ಚಿತ್ರಾನ್ನ ಟಿಫನ್ ಹಾಕ್ಕೊಟ್ಟೆ, ಯಾಕಂದರೆ ಅವರಿಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜ್ಯೂಸ್ ಕುಡ್ದಿದ ತಕ್ಷಣ ಸ್ವಲ್ಪ ರೈಸ್ ಹಾಕ್ಕೊಟ್ಟೆ. ಜ್ಯೂಸ್ ಕುಡ್ದಿದ್ರು ಅಲ್ವಾ, ಒಟ್ಟಿಗೆ ಜಾಸ್ತಿ ರೈಸು ಕೂಡ ತಿನ್ನೋದಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ರೈಸ್ ಹಾಕಿ ಕೊಟ್ಟೆ. ತಿನ್ಕೊಂಡು ಹೋಗಿ ಪುಟ ನೀವು ಅಂತ ಅಂದ್ಬಿಟ್ಟು. ಅವ್ರಿಗೆ ಮಾತ್ರ ಆಗಲೇ ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ನಿಜವಾಗ್ಲೂ ಅಪ್ಪ ನನಗೆ ಬೇಡಪ್ಪ ಇನ್ನೊಂದು ಸತಿ ಇದು ಜ್ಯೂಸು ಅಂತಂದರು ವೀಡಿಯೋ ಆಫ್ ಮಾಡಿದ್ದಾದಮೇಲೆ. ಅದಕ್ಕೆ ನಾನಂದೆ, ನಾನೇನು ಮಾಡ್ತೀನಿ ಅದನ್ನ ಕೊಡ್ತೀನಿ, ಅದನ್ನ ನೀವು ಕುಡಿಬೇಕು ಪುಟ, ಹೆಲ್ತಿಯಾಗಿರ್ತೀರ ನೀವು ಅಂತ ಹೇಳ್ತಿದ್ದೆ. ಏನ್ರಿ ಪಂಜಾಬಿ ಥರ ಕಾಣಿಸ್ತಿದ್ದೀರಾ ಪಪ್ಪವ್ರೆ? ಸೋಸು ಕುಡಿಬೋದಾ? ಅದೇ ಸೋಸು ಏನು ಪ್ರಯೋಜನ ಇಲ್ಲ, ಇಷ್ಟು ಕುಡಿದಷ್ಟು ಅಲ್ವಾ. ಗಟ್ಟ 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 ಅಂತ ಕುಡ್ಕೊಂಡು ಹೋಗಿ ಈಗ ಕಣ್ಣಲ್ಲಿ ಗೊತ್ತೈತೆ ಆಗಲೇ ಸುಮ್ಮನೆ ನನಗೆ. ಅದು ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಪವರ್ಫುಲ್ ಅಲ್ವಾ, ಹುಳಿ ಜಾಸ್ತಿ ಮುಚ್ಚು. ಬಿಡಿ ನೀ ಸುಮ್ಮಿಲ್ಲ ಪಂಡ, ಅಮ್ಮ ಹಾಲು ಕುಡಿತಾದೆ. ಸ್ವಲ್ಪ ಆಯ್ತಾ?
ಹೇಗೆ ಅನಿಸ್ತಾ ಇದೆ ಫೀಲು ಪಾಪ? ಕುಡಿಬೇಕು, ಆರೋಗ್ಯ ಕೂದಲು ಅದಕ್ಕೋಸ್ಕರ ಏನಾದರೂ ಕುಡಿಬೇಕು, ಎಷ್ಟೇ ಕಷ್ಟ ಆದರೂ ಸರಿ. ಹೆಂಗೆ ಗೊತ್ತಾ, ದಿನ ಪೂರ್ತಿ ನಾವು ಚೆನ್ನಾಗಿರೋ ಊಟನ ಮಾಡ್ತೀವಿ. ಈ ಥರ ಒಂದಿನ ಒನ್ ಡೇಗೆ ಒಂದು ಸ್ವಲ್ಪನಾದ್ರು ಈ ಥರ ಕೈ ತಿನ್ಬೇಕು, ಅವಾಗ ಚಂದ ಒಂಥರ ಆರೋಗ್ಯ ಬಗ್ಗೆ. ಯಾವಾಗಲೂ ನಾವು ರುಚಿಯಾಗಿ ತಿಂದ್ರೆ ಹೆಂಗೆ ಕತೆ ಆಯ್ತಾರ ಕುಡಿಯಕ್ಕೆ. ನಾವು ಕುಡಿಬೇಕಲ್ಲ. ಇದೆಲ್ಲ ಫುಲ್ಲು ಬೆಟ್ಟದಲ್ಲಿ ಕೈ ಐತೆ. ಕುಡ್ಕೊಬಿಡಿ, ಗಡ್ಕೊಂಡು ಅಂತ ನಾನು ತಲೆ ಚೆನ್ನಾಗಿ ಹೊಡಿದ್ದೀನಿ. ಕುಡ್ಕೋ. ನೀನು ಕುಡಿಸ್ಬಿಡ್ಲಾ? ಏನಂದರೆ ನನ್ನ ಕೈಲೂ ಜಾಸ್ತಿ ಆಗಲಿಲ್ಲ ಕುಡಿಯೋದಕ್ಕೆ, ಯಾಕಂದರೆ ಜಾಸ್ತಿ ಕೈ ಇರ್ತು ಅಲ್ವಾ, ಒಚ್ಚಕ್ಕೆ ಚೂಡಿತೆ, ಅಷ್ಟು ಕುಡಿಯೋದಕ್ಕಾಗಲ್ಲ. ಆದರೂ ಕುಡ್ದೆ ಪರವಾಗಿಲ್ಲ. ಪುಟ್ಟನೂ ಕುಡಿದ್ರು. ಏನು ಗೊತ್ತಾ, ನಾನು ಪುಟ್ಟಂಗೆ ಕುಡಿಸಿದ್ನಲ್ಲ, ಅದಕ್ಕೆ ನಾನು ಕುಡಿಯೋರ್ಗೂ ಬಿಡಲಿಲ್ಲ ಪುಟ್ಟನೂ. ಇನ್ನಿವತ್ತು ನಾನು ನನ್ನ ತಂಗಿನ ಕಾಲೇಜಿಗೆ ಸೇರ್ಸೋಕೆ ಹೋಗಬೇಕು. ನಮ್ಮ ಅಮ್ಮನೂ ಕೂಡ ಬರ್ತಿದ್ದಾರೆ, ಅಂದರೆ ಮನೆಗೆ ಬರಲ್ಲ, ಅಂದರೆ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಅಲ್ಲಿಗೆ ಹೋಗಬೇಕು ಇವಾಗ. ಇನ್ನು ಪುಟ್ಟ ಕೂಡ ಪುಟ್ಟನ ಪಾಡೋದು ಪುಟ್ಟ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ಪಾಂಡ ಅಂತೂ ನಾವಿಬ್ಬರು ರೆಡಿ ಆದರೆ ಸಾಕು, ಈ ಥರ ಸಪ್ಪಗಾಗ್ಬಿಡ್ತಾನೆ. ಯಾಕೆಂದರೆ ಅವನೊಬ್ಬನೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ ನಾವು ಅಂತ. ನಾನು ಆಗುವೆ ಪಾಂಡಂಗೆ ಬರ್ತೀನಿ ಪಾಂಡ ಬೇಗ ಅಂತ ಹೇಳ್ಬಿಟ್ಟು ಹೊರಟೆ. ಗೊತ್ತಾ, ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತೆ ಅಲ್ವಾ, ಲೇಟೇ ಆಗಿಬಿಡ್ತು ಹೋಗೋಷ್ಟರಲ್ಲಿ. ಇನ್ನು ನಾವು ನನ್ನ ತಂಗಿನ, ಅಂದರೆ ಲಗೇಜ್ ಸಮೇತ, ಅವಳು ಹಾಸ್ಟೆಲಲ್ಲಿ ಇರ್ತಾಳಲ್ವ, ಲಗೇಜ್ ಸಮೇತ ತೊಗೊಂಡು ಹೊಟ್ಟೋಗ್ಬಿಟ್ಟಿದ್ವಿ ಒಟ್ಟಿಗೆ. ಅವಳನ್ನೂ ಅಲ್ಲಿ ಜಾಯಿನ್ ಮಾಡಿ ಹಾಗೆ ಬಿಟ್ಬಿಟ್ಟು ಹೊರಟ್ವಿ. ನಾವು ತಿರ್ಗಾ ರಿಟರ್ನ್ ಮನೆಗೆ ಬರೋದು ಕೂಡ ತುಂಬ ಲೇಟ್ ಆಗಿಬಿಡ್ತು. ಆಮೇಲೆ ಇನ್ನೊಂದೇನೆಂದರೆ, ಇವತ್ತು ಸಂಡೇ ಕೂಡ ಆಗಿತ್ತು ಅಲ್ವಾ, ಪುಟ್ಟ ಕೂಡ ಬೇಗ ಬಂದರು ಮನೆಗೆ. ನಾನು ಬಂದಿದ್ದು ಒಂದು 4 ಆಗಿತ್ತು, ಇನ್ನು ಪುಟ್ಟ ಬರೋದು ಒಂದು 6:30 ಆಗಿತ್ತಲ್ವ. ಇನ್ನು ಬಂದ ತಕ್ಷಣ ಪಾಂಡಂಗೆ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಈಚೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಮನೇಲೆಲ್ಲ ಸಿಂಕ್ಗೆಲ್ಲ ಹಾಗೆ ಪಾತ್ರೆನ ಹಾಕ್ಬಿಟ್ಟಿದೆ, ಅದೆಲ್ಲ ತೊಳ್ದು ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆದೆ. ಬಂದಿದ್ದ ತಕ್ಷಣ ಬಿಸಿಲಲ್ಲಿ ಹೋಗಿದ್ದು ಬರ್ತೀನಿ ಅಲ್ವಾ, ಅದಕ್ಕೆ ಬಂದು ಫ್ರೆಶ್ ಅಪ್ ಆದೆ. ಅಷ್ಟರಲ್ಲಿ ಪುಟ್ಟ ಕೂಡ ಬಂದರು. ಆಯಿತಾ, ನೋಡಿ ಇಲ್ಲಿ ಪುಟ್ಟ ಸುಮ್ಮನೆ ಮಲಗಿದ್ದಾರೆ ಅಷ್ಟೇ, ತಲೆನ ಕೊಟ್ಕೊಂಡು ಕೆಳಗೆ. ಅವನು ಪುಟ್ಟ ಮಲಗಿದಾನಲ್ಲ ಅಂದ್ಬಿಟ್ಟು ಪಾಂಡ ನೋಡಿ ಯಾವ ರೀತಿ ಕೂತಿದ್ದಾನೆ. ಎಷ್ಟು ಆಟ ಆಡಿದ್ರು ಗೊತ್ತಾ ಇವತ್ತು, ನಿಜವಾಗ್ಲೂ ಅಪ್ಪ ದೇವ್ರೆ, ಇವ್ರ ಟೇಸ್ಟೇನ ನೋಡೋಕ್ಕಾಗೋದಿಲ್ಲ ನನಗೆ. ಎಂತೆಂಥ ಆಟ ಆಡ್ತಾರೆ ಇಬ್ರೂ. ಅಂದರೆ ನಮ್ಮ ಪುಟ್ಟ ಸ್ವಲ್ಪ ಕೆಣಕ ಜಾಸ್ತಿ, ಯಾರನ್ನೇ ಆದರೂ ಅಷ್ಟೇ, ಪಾಂಡನಾದರೂ ಅಷ್ಟೇ, ನನ್ನಾದರೂ ಅಷ್ಟೇ, ಅವ್ರ ಮಮ್ಮಿನಾದರೂ ಅಷ್ಟೇ, ಎಲ್ಲರೂ ಸ್ವಲ್ಪ ಕೆಣಕ ಜಾಸ್ತಿ ಪುಟ್ಟ. ನೋಡಿ ಇಲ್ಲಿ ಪಾಂಡನ ಹೇಗೆ ಕೆಣಕ್ತಿದ್ದಾರೆ. ಪಾಂಡ ಸ್ವಲ್ಪ ಚೆಂಗ್ಳು ಮಾಡೋದೇ ಪುಟ್ಟ. ನೋಡಿ ಅವ್ರು ಪಾಂಡ ಸುಮ್ಮನೆಗಿರ್ತದ ಆ ಪ್ರೀತಿಯಿಂದ, ಫುಲ್ಲು ತುಂಟ ಮಾಡ್ತದೆ ಪಾಂಡನ ಇವನು ಪುಟ್ಟ. ನೋಡಿ ಹೆಂಗೆ ಮಾಡ್ತಿದ್ದಾರೆ ನೋಡಿ, ಹೆಂಗೆ ಪಾಂಡನ ಪಾಪ ಫುಲ್ ಟೆನ್ಷನ್ ಕೊಡ್ತಿದ್ದಾರೆ ಪಾಂಡಂಗೆ. ಪಾಪ ಪಾಂಡ ನೋಡಿ. ಸೈಡ್ ಕೊಡ್ಬೇಡ ಮೊನ್ನೆ ನೀವು. ಪಾಂಡ ಹೊಡಿ ಪಾಂಡ ಪುಟ್ಟಂಗೆ, ಪುಟ್ಟ ಇಷ್ಟೇ ಅನ್ಕತೆ. ನೋಡ್ರಿ ಸಂಡೆ ಚಿಕನ್ ತಂದು ನಂಬಿಟ್ಟು ನಾನು ಕೈ ತಿಂತಾನೆ, ನನ್ನ ಕೈ ತಿಂತೀನಿ. ಲೋಫರ್ ಚಿಕನ್ ತಂದು ನಂಬಿಟ್ಟು ನಾನು ಕೈ ತಿಂತಾನೆ. ಚಿಕನ್ ತಂದಾಕಿಲ್ಲ ಇವತ್ತು. ಕೈ ತಿಂತಾನೆ, ಕೈ ಪೀಸ್ ತಿಂತಿಲ್ವಾ? ಚಿಕನ್ ನಿಮ್ಮವ್ರು ಚಿಕನ್ ಹಾಕ್ಲಿವ ನಿಮಗೆ? ಹಾಕ್ಲಿವೇನಾ? ಪುಟ್ಟ ಆಲೆ ಒಂದ್ಸತಿ ಫೋನ್ನ ತುಳ್ದವನು. ಇನ್ನೂರಿಬ್ರು ಯಾವಾಗಲೂ ಇದೇ ಥರ ಯಾವಾಗಲೂ ಆಟ ಆಡ್ತಾನೆ ಇರ್ತಾರೆ. ಮನೆ ತುಂಬ ಇಬ್ಬರು ಆಟ ಆಡ್ತಿರ್ತಾರೆ. ಇಬ್ಬರು ಇಲ್ಲಾಂದರೂ ಇರೋದಕ್ಕೆ ಬೇಜಾರಾಗುತ್ತೆ. ಇನ್ನು ಆಟ ಆಡ್ತಾಯಿದ್ರು. ಸ್ವಲ್ಪ ಉಪ್ಪು ಸಾಂಬಾರು ಇತ್ತು. ಇಬ್ಬರೂ ಉಪ್ಪು ಸಾಂಬಾರು ಜೊತೆಗೆ ಹಪ್ಪಳ ಮತ್ತು ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡಿದ್ವಿ. ಮೊಟ್ಟೆನೂ ತಿಂದ್ಬಿಟ್ಟು ಹಾಗೆ ಇಬ್ಬರು ಮಲಗಿದ್ವಿ. ಸ್ವಲ್ಪ ಸ್ಟ್ರೆಸ್ ಆಗಿತ್ತಲ್ವ, ಈಚೆನ ಹೋಗಿದ್ದು ಬಂದಿದ್ದೆ. ಆಮೇಲೆ ಪುಟ್ಟನೂ ಸ್ವಲ್ಪ ಕೆಲಸಕ್ಕೆಲ್ಲ ಹೋಗಿದ್ದು ಬಂದಿದ್ರು ಅಲ್ವ ಅಂದ್ಬಿಟ್ಟು ಮಲ್ಕೊಂಡ್ವಿ. ನೀವು ಕೂಡ ಈ ಈಸಿ ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಕೈನೇ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.